ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ನೋಡ್ತಾರೆ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಏನಪ್ಪ ಇವತ್ತು ವಿಚಾರ ಅಂತ ಅಂದರೆ IPL ಏನು ನಿನ್ನೆಯಿಂದ IPL ಸ್ಟಾರ್ಟ್ ಆಗಿದೆ. ನಿನ್ನೆ ಕೋಲ್ಕತ್ತಾ ಮತ್ತು ಬೆಂಗಳೂರು ಆಡಿದ್ದಾರೆ. ಅದರಲ್ಲಿ ನಮ್ಮ ಬೆಂಗಳೂರು ಗೆದ್ದಿದೆ. ಅದನ್ನು ನಮಗೆ ಭಾಳ ಹೆಮ್ಮೆ ಇದೆ. ನಮ್ಮ ಬೆಂಗಳೂರು ಗೆಲ್ಲಬೇಕು. ಈ ಸತಿ ಕಪ್ಪು ನಮ್ಮದೇ ಅನ್ನೋದು ಎಷ್ಟು ಬಾರಿ ಹೇಳಿದರೂ ಕೂಡ ಅದು ನಮಗೆ ಬೇಜಾರಾಗಲ್ಲ. ಯಾಕೆ ಅಂತ ಅಂದರೆ ಅದನ್ನು ಹೇಳಿ ಆಲ್ರೆಡಿ ರೂಢಿ ಆಗಿಬಿಟ್ಟಿದೆ. ಅವರು ಗೆಲ್ಲಿ ಸೋಲ್ಲಿ RCB ನಮ್ಮದು RCB ಇರುವಂತಹ ಕ್ರೇಜು ಫ್ಯಾನ್ಸ್ ಫಾಲೋವರು ಯಾವೊಂದು ಟೀಮಿಗೂ ಇಲ್ಲ ಅನ್ನೋದು ಇಡೀ ಕರ್ನಾಟಕ ಜಲ ಇಡೀ ದೇಶಕ್ಕೆ ಗೊತ್ತು. ಆದ್ದರಿಂದ ಏನಪ್ಪ ವಿಚಾರ ಅಂತ ಅಂದರೆ ಇವತ್ತು ಬೆಡ್ಡಿಂಗು ಏನು ಹಲವಾರು ನಮ್ಮ ಯುವಕ ಮಿತ್ರರಾಗಿರ್ಬೋದು, ಹಲವಾರು ಜನ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಕೂತ್ಕೊಂಡು ಇಲ್ಲ ಒಂದು ಬಾಲಿಗೆ ಇಷ್ಟ ಆಗುತ್ತೆ, ಇಲ್ಲ ಒಂದು ಓವರಿಗೆ ಇಷ್ಟ ಆಗುತ್ತೆ, ಇಲ್ಲ ಈ ಮ್ಯಾಚ್ ಗೆಲ್ಲುತ್ತೆ, ಇಲ್ಲ ಆ ಮ್ಯಾಚ್ ಗೆಲ್ಲುತ್ತೆ, ಇಲ್ಲ ನಂದು 2,000 5,000 10,000 ಈ ರೀತಿಯಾಗಿ ಒಂದು ಮಧ್ಯಮ ಕುಟುಂಬದವರು ಯುವಕರುಗಳು ಅತಿ ಹೆಚ್ಚಾಗಿ ಒಂದು ಬೆಡ್ಡಿಂಗ್ ಒಂದು ದಂಧೆಯಲ್ಲಿ ಮುಳುಗಿದ್ದಾರೆ ಅನ್ನೋದು ನಾನು ಒಂದು ಭಾವಿಸ್ತೀನಿ. ಈ ಒಂದು ಡ್ರೀಮ್11 ಆಗಿರ್ಬೋದು, ಮತ್ತು ಆನ್ಲೈನಲ್ಲಿ ಹಲವಾರು ರೀತಿಯಾಗಿದೆ ಗೇಮು. ಇವತ್ತು ದುಡ್ಡು ಹಾಕಿ ₹1,000 ಹಾಕಿ ₹1,000 ಕೊಡ್ತಕ್ಕಂಥ ಏನು ಸ್ಟಾರ್ಟಿಂಗಲ್ಲಿ ಕೊಡ್ತಾರೆ, ತದನಂತರ ಅದನ್ನು ಒಂಥರ ಹುಚ್ಚೋದು ಹತ್ತಿಸ್ಕೊಂಡು ಏನೋ ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಹಾಕಿ ಕಳ್ಕೊಂಡಿರುವಂಥವ್ರು ನಿದರ್ಶನಗಳಿದೆ. ಆದ್ದರಿಂದ ನಮ್ಮೆಲ್ಲ ಯುವಕರಿಗೆ ಹೇಳೋದು ಒಂದೇ, ದಯಮಾಡಿ ಮ್ಯಾಚನ್ನು ನೋಡಿ ಖುಷಿಪಡಿ, ಆರಾಧಿಸಿ ನಮ್ಮ ಬೆಂಗಳೂರು ಟೈಮನ್ನು. ಆದರೆ ನೀವು ಯಾವುದೇ ಒಂದು ಈ ಬೆಡ್ಡಿಂಗನ್ನು ಮತ್ತು ಜೂಜ್ ಕಟ್ಕೊಂಡು ಇದರಲ್ಲಿ ಗೆದ್ದುಬಿಡ್ತೀನಿ, ನನಗೆ ಇಷ್ಟು ದುಡ್ಡು ಹಾಕಿರಿ ಇಷ್ಟು ದುಡ್ಡು ಬರುತ್ತೀನಿ ಅನ್ನೋದು ಭ್ರಮೆ. ಅದು ಎಲ್ಲ ಭ್ರಮೆ, ಯಾರ ಕೈಲಲ್ಲೂ ಇಲ್ಲ ಕೂಡ. ಇವತ್ತು ಹಿಂದಿನ ಕಾಲದಲ್ಲಿ ಮಹಾಭಾರತ ಇದೆಲ್ಲ ತೊಗೊಂಡ್ರೆ ಯಾರು ಕೂಡ ಜೂಜಾಡಿ ಗೆದ್ದವ್ರು ಯಾರೂ ಇಲ್ಲ, ಸೋತವ್ರೆ. ಹಾಗಾಗಿ ಪ್ರತಿಯೊಂದು ಯುವಕರುಗಳಿಗೂ ನಾನು ಹೇಳೋದು ಒಂದೇ, ನಿಮ್ಮ ತಂದೆ ತಾಯಿಗಳು ನಿಮ್ಮ ಕುಟುಂಬಗಳನ್ನು ನೋಡ್ಕೊಳ್ಳಿ. ಸಾಲ ಸೋಲ ಮಾಡಿಕೊಂಡು ಇವತ್ತಿನ ಜೀವನ ಯಾವ ರೀತಿಯಾಗಿದೆ ಅಂತ ಅಂದರೆ, ಇವತ್ತು ದುಡಿದ್ರೆ ದುಡ್ಡು ಯಾವನೋ ಕೊಡ್ತಾನೆ, ಅವ್ನು ಕೊಡ್ತಾನೆ, ಇವ್ನು ಕೊಡ್ತಾನೆ ಅಂತ ಅಂದರೆ ಯಾವುದು ಪ್ರಯೋಜನವಿಲ್ಲ. ನಾವು ಮೈ ಬಗ್ಸಿ ದುಡಿದ್ರೆ ಅಂದರೆ ಅದು ದುಡ್ಡು ನಮ್ಮ ಹತ್ರ ಇರುತ್ತೆ. ಈ ರೀತಿಯಾಗಿ ಜೂಜ್ ಕಟ್ಟಿ ಅವನ ತಲೆ ಹೊಡೆದು ಇವನ ತಲೆ ಹೊಡೆದು ನಾವು ದುಡ್ಡನ್ನು ಸಂಪಾದನೆ ಮಾಡೋಕ್ಕೆ ಏನಾದ್ರು ಗೊತ್ತು ಅಂತಂದರೆ ಅದು ಯಾವುದೇ ಭಾಗದಲ್ಲೂ ಕೂಡ ನಮಗೆ ದಕ್ಕಲ್ಲ. ಅಂತಂದರೆ ದಕ್ಕಿದ್ರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲೇ ಇದು ಯಾವ ರೀತಿ ಹೋಗಬೇಕು ಆ ರೀತಿಯಾಗಿ ಹೋಗ್ತದೆ. ಸುಮ್ಮನೆ ಯಾರು ಕೂಡ ಇದಕ್ಕೆ ಯಾವುದು ಜೂಜಾಗಲಿ ಏನೇ ಒಂದು ಇದು ಅದನ್ನೇ ಒಂದು ವೃತ್ತಿ ಥರ ಮಾಡಿಕೊಂಡು, ಈಗ ಕೆಲವಾರು ಜನ ನೋಡಬೇಕು, ಎಲ್ಲೋ ಒಂದು ಬಾರ್ ಒಳಗೆ ಕೂತ್ಕೊಂಡು ಇಲ್ಲ ಒಂದು ಮನೆ ಒಳಗೆ ಕೂತ್ಕೊಂಡು ಬರೀ ಅವ್ರು ಕೆಲಸನೇ ಮಾಡಲ್ಲ. ಒಂದೊಂದು ಟೈಮು ಕೆಲಸ ಒಂದು ತಿಂಗಳೇನೋ IPL ಮುಗಿಯತಕ್ಕ ಕೆಲಸನೇ ಮಾಡಲ್ಲ, ಬರೀ ಇದೇ ಗುಂಗಲ್ಲಿರ್ತಾರೆ, ಏನೋ ಒಂಥರ ಅಡಿಟ್ ಆಗಿಬಿಟ್ಟಿರ್ತಾರೆ. ನಾನು ಹಲವಾರು ಜನ ನೋಡಿರ್ತೀನಿ. ಇವತ್ತು ಮಚ್ಚ ನಂದು ಇಷ್ಟು ಮಚ್ಚ, ನನ್ನ ಮಚ್ಚ ನಂದು ಅಷ್ಟು ಮಚ್ಚ, ಅಷ್ಟಾಗ್ತೀನಿ ಇಷ್ಟಾಗ್ತೀನಿ, 1,000ಕ್ಕೆ 2,000 ಕೊಡು, ಈ ಥರ ಕೊಡು ಅಂತ ಎಷ್ಟೋ ಜನ ಇದಾಗಿದೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನ ಹೆಂಡ್ರು ಮಕ್ಕಳು ಬಿಟ್ಟು ಸಾಲ ತೀರ್ಸೋಕ್ಕಾಗ್ದೇ ಹೊರಗಡೆ ಓಡೋಗಿದ್ದಾರೆ ಕಣ್ಣು ಮಾರಿಸ್ಕೊಂಡು. ಎಷ್ಟೋ ಜನ ಜಮೀನು ಮನೆ ಮತ್ತೊಂದು ಎಲ್ಲ ಮಾರ್ಕೊಂಡಿದ್ದಾರೆ. ಸುಮಾರು ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಕಣ್ಣು ಮುಂದೆ ನಿದರ್ಶನಗಳು ಬರುತ್ತೆ. ಹಾಗಾಗಿ ನಮ್ಮ ಎಲ್ಲ ಸ್ನೇಹಿತರಿಗೂ ಹೇಳೋಕ್ಕೆ ಬಯಸೋದು ಒಂದೇ, ದಯಮಾಡಿ ಈ ರೀತಿಯಾಗಿ ಜೂಜಾಟಕ್ಕೆ ಯಾರೂ ಕೂಡ ಇಳಿಯೋಕ್ಕೆ ಹೋಗ್ಬೇಡಿ. ಅತಿ ಹೆಚ್ಚಾಗಿ ಇಳಿಯೋರು ಅಂತ ಅಂದರೆ ನಮ್ಮ ಮಧ್ಯಮ ಕುಟುಂಬ ಯುವಕರುಗಳು. ಇವತ್ತು ಎಲ್ಲೋ ಕೆಲಸ ಮಾಡ್ತಾಯಿರ್ತಾರೆ, ಯಾವುದೋ ಒಂದು ಅತಿ ಹೆಚ್ಚಾಗಿ ಹಳ್ಳಿಯಿಂದ ಹಿಡಿದು ಇವತ್ತು ಗ್ರಾಮಾಂತರ ಜಿಲ್ಲೆ ಸಿಟಿಗಳೂ ಕೂಡ ಇಲ್ಲಿ ಕೆಲಸ ಮಾಡೋವಂಥವ್ರು ಕೂಡ ಅಷ್ಟೊಂದು ಅಡಿಟ್ ಆಗಿಬಿಟ್ಟಿದ್ದಾರೆ ಮ್ಯಾಚ್ ಅಂದರೆ ಅತಿ ಹೆಚ್ಚಾಗಿ ಅಂತ ಅಂದರೆ ಯುವಕರುಗಳು. ಈ ರೀತಿಯಾಗಿ ಒಂದು ಸಮಸ್ಯೆಗಳಾಗ್ತದೆ. ಹಾಗಾಗಿ ದಯಮಾಡಿ ಯಾರು ಕೂಡ ಇದಕ್ಕೆ ಜೂಜಾಟಕ್ಕೆ ಒಂದು ಪ್ರೋತ್ಸಾಹ ಕೊಡೋಕ್ಕೆ ಹೋಗ್ಬೇಡಿ ಮತ್ತು ಆಡೋಕ್ಕೂ ಹೋಗ್ಬೇಡಿ ಅನ್ನೋದನ್ನು ನಾನು ಈ ಮುಖಾಂತರ ನಮ್ಮ ಎಲ್ಲ ವೀಕ್ಷಕರಿಗೆ ಹೇಳಕ್ಕೆ ಬಯಸ್ತೇನೆ. ನನಗೆ ತಿಳಿದಿರೋ ಮಟ್ಟಿಗೆ ಒಂದು 2 ಮಾತನ್ನು ಈ ಮುಖಾಂತರ ಹಂಚ್ಕೊಂಡಿದ್ದೇನೆ. ದಯಮಾಡಿ ಅನ್ಯತೆ ಭಾವಿಸ್ಬೇಡಿ. ಪೂರ್ತಿ ವಿಡಿಯೋವನ್ನು ನೋಡಿದರೆ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ನಮ್ಮಂಥವ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ನಮ್ಮ ಏನೋ ಒಂದು ತಿಳಿದಿರೋ ಮಟ್ಟಿಗೆ ಹಂಗಾಗಿ ನಾವು ಒಂದು 2 ವಿಷಯ ಹೇಳಬೇಕು ಅಂತೇಳಿ ಒಂದು ಯೂಟ್ಯೂಬ್ ಮುಖಾಂತರ ಹೇಳ್ತಿದ್ದೇನೆ. ನಾನು ಈ ರೀತಿಯಾಗಿ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೇನೆ. ನನಗೆ ತಿಳಿದಿರೋ ಮಟ್ಟಿಗೆ ಒಂದು 2 ವಿಷಯಗಳನ್ನು ಹೇಳೋಣ ಅಂತ. ಹಾಗಾಗಿ ಎಲ್ಲರೂ ಕೂಡ ನಮ್ಮನ್ನು ಸಪೋರ್ಟ್ ಮಾಡಿ, ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ. ನನ್ನ ಮೇಲೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಹಾಗಾಗಿ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಎಲ್ಲರೂ ಕೂಡ ಏನಾದ್ರು ಮಾತನಾಡಿದ್ರಲ್ಲಿ ಏನಾದ್ರು ತಪ್ಪಿದರೆ ಕ್ಷಮೆ ಇರಲಿ. ಎಲ್ಲರೂ ಕೂಡ ಇಂಥವ್ರು ಯಾರು ಬೆಡ್ಡಿಂಗಿಗೆ ಪ್ರಮೋಷನ್ ಮಾಡೋಕ್ಕೆ ಹೋಗ್ತಾರೆ ಅಂಥವ್ರಿಗೆ ಯಾರು ಕೂಡ ಪ್ರೋತ್ಸಾಹ ಕೊಡಿಬಿಡು. ಹೋಗೋದು ಈ ರೀತಿ ಆಡಬೇಡಪ್ಪ, ಇದು ಭಾಳ ಡೇಂಜರ್, ಇಲ್ಲ ಮನೆ ಮಠ ಕಳ್ಕೊಳ್ಬೇಕಾಗ್ತದೆ ಅಂತ ಒಂದು ತಿಳಿದು ಬುದ್ಧಿ ಮಾತು ಹೇಳಿ ಸ್ನೇಹಿತರೆ. ನಮಸ್ಕಾರ.